ಪರಿಹಾರ ಹೇಳಿ ಗುರುಗಳೇ. ಅದನ್ನೇ ಹೇಳ್ತೀನಿ. ಅವಳ ಬಗ್ಗೆ ಹೇಳುವಂತ ಮುಹೂರ್ತದ ಸಮಯ ಇನ್ನೂ ಬಂದಿಲ್ಲ. ಬಂದಾಗ ಖಂಡಿತ ನಿಮಗೆ ಗೊತ್ತಾಗುತ್ತೆ ತಿಲೋತ್ತಮ. ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಆಗ್ಲಿ ಗುರುಗಳೇ. ಒಳ್ಳೇದಾಗ್ಲಿ. ಏನು ಹೇಳ್ದೇನೆ 5 ಲಕ್ಷ ತಗೊಂಡಲ್ಲ ಮಮ್ಮಿ. ಇವತ್ತು ಹೇಳಲ್ಲ ಅಂದ್ರೆ ನಾಳೆ ಹೇಳ್ತಾರೆ ಅಂತ ಅರ್ಥ ಕಣೋ. ಅಂದ್ರೆ ಮತ್ತೆ ನಾಳೆ ಬರ್ಬೇಕಾ? ಗುರುಗಳೇ ಬರ್ತಾರೆ ವಲ್ಲಭ. ರಾತ್ರಿ ನೀನ್ ಬಂದಿದ್ದೆ ಅಲ್ವಾ? ಹೌದು ನೈನಿ, ನಿನ್ ರೂಮಿಂದ ನೀನೇನಾದ್ರೂ ಹೊರಗೆ ಬಂದ್ರೆ ನಿನ್ ಜೊತೆ ಮಾತಾಡೋಣ ಅನ್ಕೊಂಡಿದ್ದೆ. ಅರ್ಥ ಆಯ್ತು ಅಕ್ಕ. ಅಷ್ಟರಲ್ಲೇ ದುರಂದರ ಚಿಕ್ಕಮ್ಮ ಕಿಚ್ಕೊಂಡು ಎಲ್ರೂ ಗಾಬರಿ ಪಡಿಸಿದ್ರಲ್ಲ. ಎಲ್ರೂ ಬಂದ್ರು ಅಂತ ನಾನು ವಾಪಸ್ ಹೋದೆ ನೈನಿ. ಹೇಳಕ್ಕ, ನಿನ್ನನ್ನು ಹೀಗೆ ನೋಡ್ತಿದ್ರೆ ನೀನ್ ಯಾಕೋ ಗಾಬರಿ ಪಟ್ಕೊಂಡು ಹಾಕಿದೆ. ಏನಾಯ್ತು? ಏನ್ ನಡೀತು ಅಂತ ನೀನೇ ತಿಳ್ಕೊಳ್ತೀಯ ನೈನಿ. ನೀನ್ ಆ ಫೋಟೋ ನೋಡು, ಆಗ ನೀನ್ ಯೋಚ್ಸಕ್ ಶುರು ಮಾಡ್ತೀಯ. ನಿನಗೆ ಅರ್ಥ ಆದ್ರೆ ಮುಚ್ಚಿಟ್ಟಿರೋ ನ್ಯಾಯನ ಹೊರಗೆ ತಗೊಂಡ್ ಬರ್ತೀಯ. ಫೋಟೋನ? ಯಾವುದು? ಆ ಸಖಿ ಕಳ್ಕೊಂಡ್ಲು ಅಂತ ಹೇಳ್ತಿದ್ಲಲ್ಲ ಅದಾ? ಹೌದು. ಯಾರ ಫೋಟೋ ಅಕ್ಕ ಅದು? ಅವಳು ಕೂಡ ಸುಳ್ಳು ಹೇಳಿದ್ಲು ಅಂತ ನಂಗೆ ಅನ್ನಿಸ್ತು. ಅವಳು ಹೇಳೋದೆಲ್ಲ ಬರೀ ಸುಳ್ಳು ನೈನಿ. ಅವಳು ತುಂಬ ಕೆಟ್ಟವಳು. ನೀನು ಅವಳನ್ನ ಈ ಮನೇಲಿ ಇರೋಕ್ ಬಿಟ್ಟಿದ್ಯಾ, ಆದ್ರೆ ಈ ಮನೆಯಿಂದ ನೀನೇ ಅವಳನ್ನ ಹೊರಗಾಕ್ತೀಯ ನೈನಿ. ಸತ್ಯಾಸತ್ಯಗಳು ನಿನಗೆ ಗೊತ್ತಾಗ್ಬೇಕಷ್ಟೆ. ಹೌದಾ ಅಕ್ಕ? ಯಾವ ನಿಜ ತಿಳ್ಕೋಬೇಕು? ಯಾರ ಬಗ್ಗೆ ತಿಳ್ಕೋಬೇಕು? ಆ ಫೋಟೋಲಿ ಯಾರಿದ್ದಾರೆ? ಅಷ್ಟಕ್ಕೂ ನಡೆದಿದ್ದಾದ್ರೂ ಏನು, ಮುಂದೆ ಏನು ನಡೆಯೋದ್ರಲ್ಲಿದೆ? ನನಗೆ ಅವಳ ಬಗ್ಗೆ ಎಷ್ಟು ಗೊತ್ತಿದೆಯೋ ನಿನ್ಗೆ ಅವಳ ಬಗ್ಗೆ ಅಷ್ಟು ಹೇಳಿದ್ದೀನಿ ನೈನಿ. ಪೂರ್ತಿಯಾಗಿ ತಿಳ್ಕೊಬೇಕಾಗಿರೋದು ನೀನೇ. ಆಗ್ಲೇ ನನ್ನ ಆತ್ಮಕ್ಕೆ ತೃಪ್ತಿ ಸಿಗೋದು. ಅಯ್ಯೋ ಅಕ್ಕ, ಈಗ ಅರ್ಧಂಬರ್ಧ ಹೇಳ್ಬಿಟ್ಟು ಹೊರಟೋದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸರಿಯಾಗಿ ಹೇಳಕ್ಕ. ಅವ್ರು ಇಲ್ಲೇ ಬರ್ತಿದ್ದಾರೆ ನೈನಿ, ಅಲ್ಲಿ ನೋಡು. ಏನ್ ಮಾಡ್ತಿದ್ಯಾ? ಯಾರ ಜೊತೆ ಮಾತಾಡ್ತಿದ್ದೆ? ಏನಿಲ್ಲ ಚಿಕ್ಕಮ್ಮ, ಕೆಲಸ ಎಲ್ಲ ಹಾಗೆ ಉಳಿದ್ಬಿಟ್ಟಿದೆ ಅಂತ ನನಗೆ ನಾನೇ ಮಾತಾಡ್ಕೋತಿದ್ದೆ ಅಷ್ಟೇ. ನಿಜವಾಗ್ಲೂ ನಿನಗೆ ನೀನೇ ಮಾತಾಡ್ಕೋತಿದ್ಯಾ? ಹೌದು. ಗಾಯತ್ರಿ ಅತ್ತಿಗೆ ಬಂದಿಲ್ಲ ತಾನೇ? ಆಣೆ ಮಾಡು. ನಿಮ್ಮ ಆಣೆಗೂ ಬಂದಿದ್ದಂತೂ ಗಾಯತ್ರಿ ಅಮ್ಮವ್ರಲ್ಲ. ಬಂದಿದ್ದು ಗಾಯತ್ರಿ ಅತ್ತಿಗೆ ಅಲ್ವಾ? ಮತ್ತೆ ಇನ್ಯಾರು ಬಂದಿದ್ರು? ಹೋದವರೆಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರಾ ಏನು? ಇವಳ್ದು ಬೆಕ್ಕಿನ ಕಣ್ ಕೂಡ ಅಲ್ಲ, ಆದ್ರೂ ಕೂಡ ಆತ್ಮಗಳು ಕಾಣಿಸತ್ತೆ. ಅಯ್ಯೋ ದೇವ್ರೇ, ಇವಳಿಂದಾಗಿ ನನಗ್ BP ಜಾಸ್ತಿ ಆಗೋಗತ್ತೆ ಅಷ್ಟೇ. ಯಪ್ಪ ದೇವ್ರೇ. ಈ ವಯಸ್ಸಾದವ್ರು ಯಾರಪ್ಪ? ಈಗಲೇ ಕ್ಯಾರೆಕ್ಟರ್ಸ್ ಜಾಸ್ತಿಯಾಗಿ ಮನೇಲಿ ಜಾಗ ಇಲ್ಲ ಅಂತ ನಾನು ಬಡ್ಕೋತಾ ಇದ್ರೆ
ಕೋಲ್ ಹಿಡ್ಕೊಂಡ್ ಬರ್ತಿರೋ ಈ ವಯಸ್ಸಾದವ್ರನ್ನ ಹೊಸಲ್ ದಾಟ್ದೇ ಇರೋ ಹಾಗೆ ನಾನ್ ನೋಡ್ಕೋಬೇಕು. ಹಾ ಹಾ ಆ, ಏ ಇರಿ ಇರಿ ಇರಿ, ಟೋಕನ್ ತಗೊಂಡಿರೋರ್ ತರ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಿದ್ದೀರಲ್ಲ. ನೀವು ಜಗದೀಶ್ ಅವರ ದೊಡ್ಡ ಸೊಸೆ ಅಲ್ವಾ? ನೀವ್ ಟಕ್ ಅಂತ ಹೇಳಿದ ಮಾತ್ರಕ್ಕೆ ನಾನ್ ಒಳಗ್ ಹೋಗಿ ಜ್ಯೂಸ್ ತಗೊಂಡ್ ಬರಲ್ಲ. ಪರವಾಗಿಲ್ಲಮ್ಮ. ಹಾ ಪರವಾಗಿಲ್ವಾ ಅಂದ್ರೆ ಏನು? ಔಟ್ ಹೌಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀರಾ? ಅದೆಲ್ಲ ಆಗಲ್ಲ. ಮನೆ ಖಾಲಿ ಇಲ್ಲ, ಈಗ ಹೋಗಿ ನೀವು ಹೋಗಿ. ಇದೇನ್ ಛತ್ರನಾ ಬಂದವ್ರಿಗೆಲ್ಲ ಜಾಗ ಕೊಡೋದಕ್ಕೆ? ಹೋಗಿ ಹೋಗಿ ಅಮ್ಮ ಹೋಗಿ. ಅಮ್ಮ ಹಾಸಿನಿ, ಆ? ಅಮ್ಮ ಹಾಸಿನಿ, ಯಾರ ಹತ್ರ ಮಾತಾಡ್ತಿದ್ಯಾ? ಇಲ್ಲಿ ಇವ್ರನ್ ಬಿಟ್ರೆ ಬೇರೆ ಯಾರು ಇಲ್ಲ ಮಾವ, ಇವ್ರೊಬ್ರೇ ಇರೋದು. ವೃದ್ಧಾಶ್ರಮಕ್ಕೆ ಹೋಗೋದ್ ಬಿಟ್ಟು ನಮ್ಮನೇಲೆ ಜಾಂಡ ಊರಕ್ ಬಂದಿದ್ದಾರೆ ಅನ್ಸತ್ತೆ. ಅಯ್ಯೋ, ನೀನೊಬ್ಳು ದಡ್ಡಿ. ಕ್ಷಮಿಸಿ ಆಚಾರ್ಯರೇ, ಅವಳಿಗೆ ಗೊತ್ತಾಗದೆ ಮಾತಾಡಿದಾಳೆ. ಹಾ ನನಗೆಲ್ಲ ಗೊತ್ತು ಮಾವ. ಇವತ್ತು ಶುಕ್ರವಾರ, ಶುಭ ಕೃತು ನವ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ. ನಿಲ್ಸಮ್ಮ ನಿನ್ ರಾಮಾಯಣನ. ಹಾ ಹ, ಇವ್ರು ನಮ್ಗೆ ಯಾವಾಗ್ಲೂ ಹಿತ ಬಯಸೋರು, ಸೀನಿಯರ್ ಲಾಯರ್, ಆಚಾರ್ಯರು ಅಂತ ಗೊತ್ತಾ ನಿನ್ಗೆ? ಓಹೋ ಗೊತ್ತಿಲ್ಲ. ಇವಾಗ ಗೊತ್ತಾಯ್ತು ತಾನೇ? ಮಜ್ಜಿಗೆ ತಗೊಂಡ್ ಬಾ. ಅಂಕಲ್, ಮಜ್ಜಿಗೆಗೆ ಸಕ್ಕರೆ ಹಾಕ್ಲಾ ಉಪ್ಪು ಹಾಕ್ಲಾ? ಹಾಸಿನಿ, ಸುಮ್ನೆ ನೀನ್ ಹೋಗಿ ತಗೊಂಡ್ ಬರಮ್ಮ, ಹೋಗು. ದಯವಿಟ್ಟು ಕ್ಷಮಿಸಿ, ಏನು ಅನ್ಕೋಬೇಡಿ ಲಾಯರ್ರೆ. ನೀವು ನಮ್ಮ ಮನೆಯವ್ರ ಥರನೇ, ನಾನೇನು ಅನ್ಕೊಳ್ಳಲ್ಲ ಜಗದೀಶ್ ಅವರೇ. ಹಾ, ಬನ್ನಿ. ಗುರುಗಳನ್ನ ಮೀಟ್ ಮಾಡಿ ನೈನಿ ಬಗ್ಗೆ ತಿಳ್ಕೊಳಕ್ ಹೋಗಿದ್ರು ಬೇಬಿ. ಇಂಟ್ರೆಸ್ಟಿಂಗ್. ನೀನ್ ಫಾಲೋ ಮಾಡಿದ್ದು ಒಳ್ಳೇದೇ ಆಯ್ತು. ಹಾಗಂತ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಬೇಡ. ಇಷ್ಟು ಬೇಗ ಬಲೆ ಬೀಸಿ ನೀರಿಂದ ಹೊರಗೆ ತರಬಾರ್ದು ಡಾರ್ಲಿಂಗ್. ಸಮಯ ನೋಡಿ ಮೀನಿನ ತೆಗಿಬೇಕು. ಗುಡ್. ಪ್ಲಾನ್ ಎ ವರ್ಕೌಟ್ ಆಗಲಿಲ್ಲ ಅಂದರೆ ನಾವು ಅಂದ್ಕೊಂಡಿರೋ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡು. ಡನ್. ಸಿ ಯು ಸೂನ್. ಬಾಯ್. ಪೈಪ ಅಷ್ಟುದ್ದ ಚಾಚಿತೀರಲ್ಲ ಆಂಟಿ. ಏಯ್ ಸುಮ್ಮನೆ ಇರೇ. ದುರಂಧರ, ನಿನ್ ತಮಾಷೆ ನಿಲ್ಸು. ಆಚಾರ್ಯರ ಅಮೂಲ್ಯವಾದ ಸಮಯನ ನಾವು ಹಾಳು ಮಾಡಬಾರ್ದು. ವಿಶಾಲ್ ಅವರೇ, ಹೇಳಿ ಸರ್. ಈ ಚೀಲದಲ್ಲಿ ಇನ್ನೊಂದು ಚೀಲ ಕೂಡ ಇದೆ, ಅದನ್ನ ಸ್ವಲ್ಪ ಹೊರಗೆ ತೆಗಿತೀರಾ? ಸುಮಾ, ಯಾಕೆ ನಗ್ತಿದ್ಯಾ? ನೀವ್
ಹಿಡ್ಕೊಂಡಿರೋ ಆ ಪೇಪರ್ ಮೇಲಿರೋ ಅಕ್ಷರ ನೋಡಿ ನನ್ಗೆ ನಗು ಬಂತು ಬಾವ. ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ. ಹಾ ಹೌದಲ್ವಾ? ಯಾವ ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ? ಯಾಕೆ ಹಾಗೆ ಬರ್ದಿದ್ದಾರೆ ಆಚಾರ್ಯರೇ? ಚೀಲದ ಮೇಲೆ ಅಷ್ಟೇ ಅಲ್ಲ ಚಿಕ್ಕಮ್ಮ, ಬಾ ಅತ್ಗೆ ಬಾ, ಕಾಮಿಡಿ ಮಾಡೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ಯಾ. ಏನದು ಕಾಮಿಡಿ? ವಿಷ ಹಿಡ್ಕೊಂಡಿರೋ ಚೀಲದ ಮೇಲೆ ಏನ್ ಬರ್ದಿದೆ ಅಂತ ನೋಡು. ಗಿಡದಲ್ಲಿ ದುಡ್ಡು ಬೆಳೆಯತ್ತೆ. ರಿಯಲಿ? ಆ ಗಿಡ ಎಲ್ಲಿದೆ ಅಂತ ಹೇಳು ಬ್ರೋ, ಕಲ್ಲಲ್ಲಿ ಹೊಡೆದಾದ್ರೂ ಬೀಳಿಸ್ಕೊಂತೀನಿ. ವ್ಯಂಗ್ಯವಾಗಿ ಮಾತಾಡಬೇಡ ಕಣೋ. ದೊಡ್ಡವರು ಹಾಗೆ ಯಾಕೆ ಬರ್ದಿದ್ದಾರೋ ಏನೋ ತಿಳ್ಕೊಳ್ದೆ ನಾವು ಹಾಗೆಲ್ಲ ಮಾತಾಡಬಾರ್ದು. ಹಾ, ಆ ದೊಡ್ಡವರು ಇವರೇನಾ? ನನ್ನ ವಯಸ್ಸಿಗೆ ನೀನು ಗೌರವ ಕೊಡದೇ ಇದ್ರೂ ಪರವಾಗಿಲ್ಲಪ್ಪ. ಆದರೆ ಈ ವಾಕ್ಯನ್ ಬರೆದಿರೋ ನಿಮ್ಮ ತಾತ ಬದ್ರಿನಾಥ್ ಅವರ ಉದ್ದೇಶನ ನೀನು ಗೌರವಿಸಬೇಕು. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಓಲ್ಡ್ ಮ್ಯಾನ್, ನಮ್ಮ ತಾತ ಅಲ್ಲ, ಆ ಚೀಲ ಹಿಡ್ಕೊಂಡು ಕೂತಿದ್ದಾನಲ್ಲ ಅವ್ರ ತಾತ. ಮೂರ್ಖನೇನೆ ನೀನು. ಬರೀ ಚೀಲ ಅಲ್ಲ, 5,550 ಕೋಟಿಗೆ ಸಂಬಂಧಪಟ್ಟಂತ ಪತ್ರಗಳಿರೋ ಚೀಲ. $5,550 ಕೋಟಿನಾ? ವೇಶ್, ಆ ಚೀಲನ ತುಂಬಾ ಭದ್ರವಾಗಿ ಎತ್ತಿಟ್ಕೋ. ಅದು ಬರೀ ಚೀಲ ಅಲ್ಲ ದೇವ್ರೇ, ದುಡ್ಡಿನ ಭಂಡಾರ. ನಮಸ್ಕಾರ ಮಾಡ್ರೆ, ಎಲ್ರು ನಮಸ್ಕಾರ ಮಾಡಿ. ಅತ್ತೆ, ಇಸ್ ಇಟ್ ಟ್ರೂ ಆಂಟಿ? ಅಷ್ಟೊಂದು ಜಾಸ್ತಿ? ಆಫ್ಟರ್ ಆಲ್ $50 ಬೆಲೆ ಬಾಳು ಆ ಬ್ಯಾಗಲ್ಲಿದ್ಯಾ? ಇರಲೇಬೇಕು, ಇಲ್ದೇ ಇದ್ರೆ ಹೇಳ್ತಿರ್ಲಿಲ್ವಲ್ಲ ನಮ್ಮ ಮನೆಯವರು. ಅದೆಂತ ಒಳ್ಳೆ ಆಕ್ಟರ್ ಅತ್ತೆ ನೀವು. ನನ್ ಗಂಡ ನೋಡಿದ್ರೆ ಬದ್ರಿನಾಥ್ ಅವರು ನನ್ನ ತಾತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಸ್ತಿ ವಿಷಯ ಅಂತ ಗೊತ್ತಾದ ತಕ್ಷಣ ಮಾವನಂತೂ ನಮ್ಮನೆಯವರು ಅಂತ ಚೆನ್ನಾಗಿ ಪೂಸಿ ಹೊಡಿತಿದ್ದೀರಾ ಅಲ್ವಾ? ಏಯ್, ನಿನ್ ನಾಲಿಗೆ ತುಂಬಾ ಉದ್ದ ಆಗ್ತಿದೆ. ಇಲ್ಲ ಅತ್ತೆ, ಚಿಕ್ಕದಾಗೆ ಇದೆ. ಇಲ್ಲಿ ನೋಡಿ. ಏನೇ ಮಾಮ್ ಜೊತೆನೆ ತಮಾಷೆನಾ? ಆಲ್ರೆಡಿ ಮುತ್ಕಾಡ್ತಿರೋ ನಾಟಕ ಸಾಲ್ದು ಅಂತಾನ? ಏಯ್, ಸೀನಿಯರ್ ಲಾಯರ್ ಆದ ಆಚಾರ್ಯರು ನೀವಾಡೋ ನಾಟಕಗಳಿಗೆ ತೆರೆ ಎಳಿಬೇಕು ಅಂತಾನೆ ಬಂದಿದ್ದಾರೆ ಕಣೋ. ನಾನೇನ್ ಮಾಡ್ದೆ? ನಮ್ಮ ಮಾವ ಬದ್ರಿನಾಥ್ ಅವ್ರು ಬರೆದಿರುವಂಥ ವಿಲ್ನ ನೀನು ಡೂಪ್ಲಿಕೇಟ್ ಕಾಪಿ ಮಾಡಿ ತಗೊಂಡು ಬಂದು ಮಕ್ಕಳು ಹುಟ್ಟಿದ್ರೆ ಆಸ್ತಿ ಪಾಲಾಗುತ್ತೆ ಅಂತ ನೀನು ಗಲಾಟೆ ಮಾಡ್ದೆಯಲ್ಲ. ಅದ್ರಲ್ಲಿ ಸುಳ್ಳೇನಿಲ್ವಲ್ಲ ಅಲ್ವಾ ಆಚಾರ್ರೆ? ಅದು ನಿಜನೇ, ಹಾಗೇ ಇರೋದು. ನಿಮ್ಮ ತಾಯಿನ ಜಗದೀಶ್ ಅವ್ರ ಮದುವೆ ಆಗಿದ್ದಕ್ಕೆ ನಿಮಗೆ ಆಸ್ತಿ ಬರದೇ ಇದ್ರೂ ನಿಮಗೆ ಹುಟ್ಟೋ ಮಕ್ಕಳಿಗೆ ಅವ್ರ ತಾತನ ಆಸ್ತಿ ಬಂದೇ ಬರುತ್ತೆ. ಸಂತೋಷ ಆಚಾರ್ರೆ. ಮೊಮ್ಮಕ್ಕಳು ಹುಟ್ಟಿದ ತಕ್ಷಣ ಅವರೆಲ್ಲರೂ ಕೋಟ್ಯಾಧೀಶ್ವರರಾಗ್ತಾರೆ. ಅದಕ್ಕಿಂತ ಇನ್ನೇನ್ ಬೇಕು? ಅಂದ್ರೆ ನೀವ್ ಅಜ್ಜಿ ಆಗ್ತೀರಾ ಅಲ್ವಾ? ಅಂದ್ರೆ ನಿಮ್ಗೂ ವಯಸ್ಸಾಗುತ್ತೆ. ವಾವ್ ಅತ್ತೆ ಅತ್ತೆ ವಾವ್. ನಿನ್ನ ಕೈ ಮುರಿದು ಹಾಕ್ತಾರೆ ಈಗ ಸುಮ್ಮನಿರಲ್ಲ ಅಂದ್ರೆ. ಈ ಮನೆಯಲ್ಲಿ ಜಗದೀಶ್ ಅವರ ಮೊಮ್ಮಕ್ಕಳು ಹುಟ್ಟೋವರೆಗೂ ಈ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ಪತ್ರಗಳನ್ನು ಗಾಯತ್ರಿ ಗ್ರೂಪ್ನ ಚೇರ್ಮನ್ ನಯನಿಯವರ ಹತ್ರನೇ ಭದ್ರವಾಗಿರುತ್ತೆ. ಆಚಾರ್ರೆ, ಅವಳಿಗಿದ್ರ ಬಗ್ಗೆ ಸರಿಯಾದ ಜ್ಞಾನ ಮತ್ತೆ ಸೂಕ್ಷ್ಮತೆನೇ ಇಲ್ಲ. ನನಗೆ ಕೊಡಿ, ಲಾಕರಲ್ಲಿ ಇಡ್ತೀನಿ.
ನೀವು ಚೇರ್ಮನ್ ಆದ್ಮೇಲೆ ಆ ಪತ್ರಗಳನ್ನ ನಿಮ್ ಸುಪರ್ದಿಗೆ ತಗೋಬಹುದು. ಆದ್ರೆ ಅಲ್ಲಿವರೆಗೂ ಈ ಮನೆಗೆ ಲಕ್ಷ್ಮಿ ಆಗಿರೋ ನೈನಿಯವ್ರ ಹತ್ರನೇ ಇರ್ಲಿ. ಇದನ್ನ ನಾನು ಹೇಳ್ತಿಲ್ಲ, ರೂಲ್ ಹೇಳ್ತಿದೆ ತಿಲೋತ್ತಮ ಅವರೇ. ಅಪ್ಪ ವಿಶಾಲ್, ಈ ವಿಭೂತಿನ ನಿಮ್ಮ ಶ್ರೀಮತಿ ಹಣೆಗೆ ಹಚ್ಚಿ ಆ ಚೀಲನ ಅವ್ರಿಗೆ ಕೊಡಿ. ಹತ್ತು ಜನ ಉಪಾಧ್ಯಾಯರಿಗಿಂತ ಒಬ್ಬ ಆಚಾರ್ಯ ದೊಡ್ಡವನು. 100 ಜನ ಆಚಾರ್ಯರಿಗಿಂತ ಒಬ್ಬ ತಂದೆನೇ ದೊಡ್ಡವನು. 100 ಜನ ತಂದೆಯರಿಗಿಂತ ಒಬ್ಬ ತಾಯಿನೇ ದೊಡ್ಡವಳು. ಒಬ್ಬ ತಾಯಿ ಸ್ಥಾನನೇ ದೊಡ್ಡದು. ಅದಕ್ಕೆ ಮಾತೃದೇವೋ ಭವ ಅಂತ ಕರೆಯೋದು. ನಮ್ಮಮ್ಮ ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಮನೆ ಜವಾಬ್ದಾರಿನ ನಿನ್ನ ಕೈ ಕೊಡ್ತಾ ಇದ್ದೀನಿ ನಾನಿ. ಇನ್ನು ಹುಷಾರಾಗಿ ಕಾಪಾಡು. ನಿಮ್ಮ ಎಲ್ರ ನಂಬಿಕೆನ ನಾನು ಉಳಿಸ್ಕೋತೀನಿ. ಹುಷಾರಮ್ಮ ನೈನಿ, ನೀನು ತುಂಬ ಹುಷಾರಾಗಿರ್ಬೇಕು. ನಿನ್ನ ಹಸ್ತರೇಖೆಗಳನ್ನ ನೋಡಿದೆ ಉಜ್ವಲವಾಗಿರೋ ನಿನ್ನ ಭವಿಷ್ಯವನ್ನ ಹಾಳು ಮಾಡಬೇಕು ಅಂತ ವಿಷಜ್ವಾಲೆಗಳು ನಿನ್ನ ಸುತ್ತ ಸುತ್ತಕೊಂಡಿವೆ. ಬದ್ರಿನಾಥ್ ಅವ್ರು ಕೊಟ್ಟ ಸಂಬಳನ ತಗೊಂಡು ನನ್ನ ಮಕ್ಕಳ ಭವಿಷ್ಯನ ನಾನು ಬದಲಾಯಿಸಲೆ. ನಿಮ್ಮ ಒಳ್ಳೇದಕ್ಕೆ ಒಂದು ಮಾತು ಹೇಳ್ತೀನಿ. ರಾಜರ ಥರ ಇದ್ದಾಗ ನಮಗೆ ಸಲಹೆ ಕೊಡೋರು 100 ಜನ ಇರ್ತಾರೆ. ನಾವೇನಾದರೂ ಎಚ್ಚರಿಕೆ ತಪ್ಪಿದ್ರೆ ನಮ್ಮ ಜೀವನನೇ ತಲೆ ಕೆಳಗಾಗೋಗುತ್ತೆ. ಹುಷಾರಾಗಿರಮ್ಮ. ಆಚಾರ್ಯ, ನಮ್ಮ ಅಕ್ಕಂಗೆ ಮೊದ್ಲೆಲ್ಲ ತುಂಬಾ ತೊಂದರೆಗಳಾಗಿದೆ. ಅದು ಅವಳ ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು. ಬೇರೆಯವ್ರಿಗೆ ಅಪಾಯ ಬಂದಾಗ ಅವಳು ತನ್ನ ಬಗ್ಗೆ ಯೋಚನೆ ಮಾಡದೆ ಅವ್ರನ್ನ ಕಾಪಾಡಕ್ ಹೋಗ್ತಾಳೆ. ಅದೇ ನೈನಿ ಒಳ್ಳೆತನ. ತುಂಬಾ ಒಳ್ಳೆಯವರಾಗಿದ್ರೆ ಮುಳುಗಿಸ್ಬಿಡ್ತಾರೆ ಹಾಸಿನಿ ಅಕ್ಕ. ವಯಸ್ಸಾದ್ಮೇಲೆ ಆ ಆಸ್ತಿ ಪತ್ರನೂ ಹಿಡ್ಕೊಳಕ್ ಆಗಲ್ಲ. ಇಂಟ್ರೆಸ್ಟಿಂಗ್. ಇವಾಗ ನೀನ್ ಏನಂತೀಯ ಸುಮನ? ಏನಂತೀನಿ, ಬರೋ ವರ್ಷಕ್ಕೆ ನನಗ್ ಮಕ್ಳಾಗೋದಂತೂ ಖಂಡಿತ. ಅಲ್ಲಿವರೆಗೂ ನಮ್ಮ ಅಕ್ಕ ಆಸ್ತಿನ ಹುಷಾರಾಗಿ ಕಾಪಾಡ್ತಾಳೋ ಇಲ್ಲ ಅಂದ್ರೆ ಈ ಆಚಾರ್ಯ ಹೇಳ್ದಾಗೆ ಜಾತಕ ದೋಷ ಆಗಿ ಆಸ್ತಿ ಎಲ್ಲ ಕರ್ಗೋಗತ್ತೋ ಯಾರಿಗ್ ಗೊತ್ತು? ಸುಮನಾ, ನೀನೇನ್ ಮಾತಾಡ್ಬೇಡ ಅಕ್ಕ. ಆ ಆಸ್ತಿ ಪತ್ರ ನಮಗ್ ಕೊಟ್ರೆ ನಿಮ್ಮ ಯಜಮಾನ್ರು, ನನ್ನ ಯಜಮಾನ್ರು, ವಲ್ಲಭ ಭಾವ 3 ಜನ ಸರಿ ಸಮಾನವಾಗಿ ಹಂಚ್ಕೋತಾರೆ. ಅದನ್ನ ಕೊಡಕ್ಕ ಕೊಡು ಸುಮನಾ. ಕೊಡ ಸುಮನಾ.
ಈ ಮನೆ ಸೊಸೆಂದ್ರಿಗೆ ಮಕ್ಕಳು ಹುಟ್ಲಿ ಅಂತ ಬದ್ರಿನಾಥ್ ತಾತ ಈ ವಿಲ್ ಬರ್ದಿದ್ದಾರೆ ಹೊರತು ನಮಗೆ ದುರ್ಬುದ್ಧಿ ಹುಟ್ಲಿ ಅಂತ ಅಲ್ಲ.